ನಮಸ್ಕಾರ ಮಕ್ಕಳೇ, ಇದು ಗಣಿತ 9ನೇ ತರಗತಿ ಭಾಗ 2 ಅಧ್ಯಾಯ 11 ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು. ಈ ಪಾಠದಲ್ಲಿ ಈ ದಿನ ನಾವು ಅಭ್ಯಾಸ 11.4ರಲ್ಲಿರ್ತಕ್ಕಂಥ 7ನೇ ಲೆಕ್ಕವನ್ನು ಮಾಡೋಣ. ಒಂದು ಗೋಳದ ಮೇಲ್ಮೈ ವಿಸ್ತೀರ್ಣವು 154 ಸೆಂಟಿಮೀಟರ್ ಸ್ಕ್ವೇರ್ ಆದರೆ ಅದರ ಘನಫಲವನ್ನು ಕಂಡುಹಿಡಿಯಿರಿ. ಈಗ ಗೋಳದ ಘನಫಲದ ಸೂತ್ರ 3ನೇ 4 ಪೈ ಆರ್ ಕ್ಯೂಬ್. ಆರ್ ಬೇಕಾಗಿದೆ. ಆರ್ ಅಂದರೆ ನಮಗೆ ತ್ರಿಜ್ಯ ಬೇಕಾಗಿದೆ. ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಮೇಲ್ಮೈ ವಿಸ್ತೀರ್ಣ. ಈ ಮೇಲ್ಮೈ ವಿಸ್ತೀರ್ಣದಿಂದ ನಾವು ಈ ತ್ರಿಜ್ಯವನ್ನು ಕಂಡುಹಿಡ್ಕೊಳ್ಳೋಣ. ನಿಮ್ಮ ಪುಸ್ತಕದಲ್ಲಿ ಮೇಲ್ಮೈ ವಿಸ್ತೀರ್ಣದ ಸೂತ್ರ 4 ಪೈ ಆರ್ ಸ್ಕ್ವೇರ್ ಇದೆ. ಈ ಒಂದು ಸೂತ್ರವನ್ನು ಹಾಕ್ಕೊಳ್ಳೋಣ. ಗೋಳದ ಮೇಲ್ಮೈ ವಿಸ್ತೀರ್ಣ ಕೊಟ್ಟಿರೋದು 154 ಸೆಂಟಿಮೀಟರ್ ಸ್ಕ್ವೇರು. ಮೇಲ್ಮೈ ವಿಸ್ತೀರ್ಣದ ಸೂತ್ರ 4 ಪೈ ಆರ್ ಸ್ಕ್ವೇರ್ ಈಸ್ ಈಕ್ವಲ್ ಟು 154 ಸೆಂಟಿಮೀಟರ್ ಸ್ಕ್ವೇರ್. ಇದೇ ದತ್ತ. ಇದು ಇಲ್ಲಿ 4ಅನ್ನು ನಾವು ಹಂಗೆ ಇಟ್ಕೊಂಡು ಪೈ ಬೆಲೆ 7ನೇ 22 ಬರ್ಕೊಳ್ಳೋಣ. ಇಂಟು ಆರ್ ಸ್ಕ್ವೇರ್ ಈಸ್ ಈಕ್ವಲ್ ಟು 154. ಇಲ್ಲಿ ಕೆಳಗಡೆಗೆ ನಾವು 4 ಮತ್ತು 22ಅನ್ನು ಹೊರೆ ಗುಣಾಕಾರದ ಪ್ರಕಾರ ಕೆಳಗಡೆಗೆ ಕಳಿಸ್ತೀವಿ. ಆಮೇಲೆ ಈ 154 ಜೊತೆಗೆ ಇಲ್ಲಿ ಓರೆ ಗುಣಾಕಾರದ ಪ್ರಕಾರ 7ಅನ್ನು ಮೇಲಕ್ಕೆ ಕಳಿಸ್ತೀವಿ. ಹಾಗಾಗಿ 154 ಇಂಟು 7 ಆಯಿತು. 4 ಇಂಟು 22 ಕೆಳಗೆ ಬಂತು. ಇಲ್ಲಿ 11 ಮಗ್ಗಿಯಿಂದ ಭಾಗಿಸಿದ್ದೀವಿ. 11 2 22. ನೆಕ್ಸ್ಟ್ ಇಲ್ಲಿ 11 1 11, ಇನ್ನು 4 ಉಳಿತು, 44 ಆಯಿತು. 11 4 44. ಇಲ್ಲಿ 2 ಉಳಿದಿದೆ, ಇಲ್ಲಿ 14 ಉಳಿದಿದೆ. 2 ಮಗ್ಗಿಯಿಂದ ಮತ್ತೆ ಭಾಗಿಸಿದ್ವಿ. 2 1 2, 2 7 14. 7 ಉಳಿತು, ಇಲ್ಲಿ ಕೆಳಗಡೆ 4 ಉಳಿತು. ಇವೆರಡು ಗುಣಿಸಿದಾಗ 7 7 49, ಕೆಳಗೆ 4. ಇಲ್ಲಿ ಆರ್ ಸ್ಕ್ವೇರ್ ಇರೋದ್ರಿಂದ ನಾವು ಇಲ್ಲಿರೋವನ್ನು ಕೂಡ ಸ್ಕ್ವೇರ್ ಮಾಡ್ಕೊಳ್ಳೋಣ. 49 7ರ ವರ್ಗವಾಗಿದೆ, ಹಾಗಾಗಿ 7ರ ಘಾತ 2. 4 2ರ ವರ್ಗವಾಗಿದೆ, 2ರ ಘಾತ 2. ಈ ಕಡೆ ಇರ್ತಕ್ಕಂಥ ಸ್ಕ್ವೇರ್ಗೂ ಈ ಕಡೆ ಇರ್ತಕ್ಕಂಥ ಎರಡೂ ಸ್ಕ್ವೇರ್ಗೂ ಕ್ಯಾನ್ಸಲ್ ಆಗಿ ಆರ್ ಅಂದರೆ ತ್ರಿಜ್ಯ 2ನೇ 7 ಬಂತು. ಈಗ ನಾವು ಗೋಳದ ಘನಫಲ ಕಂಡುಹಿಡಿಯೋಣ. ಈಸ್ ಈಕ್ವಲ್ ಟು ನಮಗೆ ತ್ರಿಜ್ಯದ ಬೆಲೆ ಸಿಕ್ಕಿದೆ. ಆರ್ ಬದಲಿಗೆ 2ನೇ 7ಅನ್ನು ಆದೇಶಿಸೋಣ. ಇದು ಘನಫಲದ ಸೂತ್ರ 3ನೇ 4 ಹಂಗೆ ಬರ್ಕೊಟ್ವಿ. ಇಂಟು ಪೈ ಬೆಲೆ 7ನೇ 22. ಪೈ ಬೆಲೆ 7ನೇ 22 ಇಂಟು ಆರ್ ಅಂದರೆ ತ್ರಿಜ್ಯ 2ನೇ 7 ಇಂಟು 2ನೇ 7 ಇಂಟು 2ನೇ 7. ಈಗ ಅಂದರೆ 3 ಸತಿ ಗುಣಿಸ್ಬೇಕು. 3 ಸತಿ ಗುಣಿಸಿದ್ವಿ. ಈಗ ಈ 7ಕ್ಕೂ ಈ 7ಕ್ಕೂ ಕ್ಯಾನ್ಸಲ್ ಆಯ್ತು. 7 1 7, 7 1 7. ನೆಕ್ಸ್ಟು 2 ಮಗ್ಗೆಗೆ 2 1 2, 2 2 4. ಮತ್ತು ಇನ್ನೊಂದು 2 ತಗೊಂಡ್ರೆ 2 1 2, 2 1 2. ಮತ್ತು ಈ 2ರಿಂದ 2 1 2, 2 1 2 ಅಂದರೆ 2 11 22. ಕೆಳಗಿರ್ತಕ್ಕಂಥವು ಎಲ್ಲವೂ ಭಾಗ ಆಗಿ 3 ಉಳಿದಿದೆ. 3 ಹಂಗೆ ಬರೆದ್ವಿ. ಇಲ್ಲಿ ಮೇಲ್ಗಡೆ 11 ಉಳಿದಿದೆ, ಜೊತೆಗೆ 2 7 ಉಳಿದಿವೆ. 2 7 4, 7 7 49. 11 ಇಂಟು 49 ಗುಣಿಸಿದರೆ 539 ಬಂತು. 11 9 99ಕ್ಕೆ 9 10ಕ್ಕೆ 9, 11 4 44, 44 1 9, 53. 539 ಆಯಿತು. 539ನ್ನು 3ರಿಂದ ಭಾಗಿಸಿದರೆ 3 1 3 ಆಗುತ್ತೆ. ಇದ್ರಾಗ 3 ಹೋದರೆ ಇನ್ನು 2 ಉಳಿತು. ಪಕ್ಕದಾಗೆ 3 ಐತಿ, 23. ಎಷ್ಟಲೇ 3 7 21 ಆಗುತ್ತೆ. 23ರಾಗೆ 21 ಹೋದರೆ ಇನ್ನು 2 ಉಳಿತು. ಪಕ್ಕದಾಗ 9 ಐತೆ, 29 ಆಯಿತು. 3 9 27, 3 9 27, ಇನ್ನು 2 ಉಳಿತು. ಹಂಗಾಗಿ 179. ಇನ್ನು ಉಳಿದಿರೋದು 2, ಕೆಳಗೆ 3. ಇದನ್ನು ಬರಿಬೋದು. ಅಥವಾ 3ರಿಂದ ಮತ್ತೆ 3 6 18, 3 6 18 ಅಂತ ಆಗುತ್ತೆ. ಪಾಯಿಂಟ್ ಇಟ್ಟು 179.66 ಸೆಂಟಿಮೀಟರ್ ಕ್ಯೂಬ್. ಇದು ಆ ಗೋಳದ ಘನಫಲ. ಇಲ್ಲಿಗೆ ಈ ಒಂದು 7ನೇ ಲೆಕ್ಕ ಮುಗೀತು ಮಕ್ಕಳೇ. 8ನೇ ಲೆಕ್ಕವನ್ನು ಮುಂದಿನ ವಿಡಿಯೋದಲ್ಲಿ ಮಾಡೋಣ. ಗುಡ್ ಲಕ್ ಮಕ್ಕಳೇ.